ರಂಜಾನ್ ಅಂದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ಹಬ್ಬದ ಸಂಭ್ರಮ. ಸೌದಿ ಅರೇಬಿಯಾದ ವಿಷಯದಲ್ಲಂತೂ ಹೇಳಲೇಬೇಕಿಲ್ಲ. ಮಸೀದಿಗಳಂತೂ ಈಗಾಗಲೇ ರಂಜಾನ್ನ ಸ್ವಾಗತಕ್ಕಾಗಿ ಸರ್ವ ಸಿದ್ಧತೆಯಲ್ಲೂ ತೊಡಗಿದೆ. ಚಿಕ್ಕದಾದ ಮತ್ತು ದೊಡ್ಡದಾದ ಎಲ್ಲ ಮಸೀದಿಗಳಿಗೂ ಹೊಸ ಕಾರ್ಪೆಟ್ ಬಂದಿದೆ. ಎಲ್ಲ ಸೌಲಭ್ಯಗಳನ್ನು ನವೀಕರಿಸಲಾಗಿದೆ. ಬಹುತೇಕ ಎಲ್ಲ ಮಸೀದಿಗಳಲ್ಲಿ ಉಪವಾಸ ಪಾಲನೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಈ ಬಗ್ಗೆ ಸೌದಿ ಆಡಳಿತವೇ ಖುದ್ದಾಗಿ ಪರಾಮರ್ಶೆ ನಡೆಸುತ್ತಿದೆ. ಕೆಲವು ಮಸೀದಿಗಳಲ್ಲಿ ರಂಜಾನ್ ಸ್ಪೆಷಲ್ ಟೆಂಟ್ಗಳನ್ನು ಕೂಡ ಹಾಕಲಾಗಿದೆ. ವಾರದ ಹಿಂದಿನ ಶುಕ್ರವಾರದಂದು ಸೌದಿ ಅರೇಬಿಯಾದ ಎಲ್ಲ ಮಸೀದಿಗಳಲ್ಲೂ ಜುಮಾ ಕುತ್ ಭಾಗಗಳಲ್ಲಿ ರಂಜಾನ್ಗೆ ಸ್ವಾಗತವನ್ನು ಕೋರಲಾಗಿದೆ. ವಿಶೇಷ ಏನಂದ್ರೆ ಅನಿವಾಸಿ ಭಾರತೀಯರು ಬಹುತೇಕ ರಂಜಾನ್ನ ಸಂದರ್ಭದಲ್ಲಿ ಸೌದಿ ಅರೇಬಿಯಾದಲ್ಲಿಯೇ ಇರಲು ಇಷ್ಟಪಡ್ತಾರೆ. ಕನ್ನಡಿಗರು ಅಷ್ಟೇ. ರಂಜಾನ್ನ 1 ತಿಂಗಳು ಸೌದಿ ಅರೇಬಿಯಾದಲ್ಲಿಯೇ ಇದ್ದು ಉಪವಾಸ ಆಚರಿಸುವುದಕ್ಕೆ ಹೆಚ್ಚಿನ ಕನ್ನಡಿಗರು ಒಲವು ತೋರುತ್ತಾರೆ. ಅದಕ್ಕೆ ಹಲವು ಕಾರಣಗಳಿವೆ. ರಂಜಾನ್ನಲ್ಲಿ ಸೌದಿ ಅರೇಬಿಯಾದಲ್ಲಿರುವ ಸಡಗರ ಇದಕ್ಕೆ ಒಂದು ಕಾರಣವಾದರೆ, ಅಲ್ಲಿಯ ವಾತಾವರಣ ಮತ್ತು ಉಮ್ರಾ ಮಾಡುವುದಕ್ಕಾಗಿರುವ ಅವಕಾಶವೂ ಇದಕ್ಕೆ ಕಾರಣವಾಗಿದೆ. ಆರಾಧನೆಗೆ ಇರುವ ಹೇರಳವಾದ ಅನುಕೂಲತೆಗಳು ಕೂಡ ಇಂತಹ ನಿರ್ಧಾರಕ್ಕೆ ಕಾರಣವಾಗಿದೆ. ಇದೇ ವೇಳೆ ರಂಜಾನ್ನಲ್ಲಿ ಸೌದಿ ಆಡಳಿತ ಜನರ ಪಾಲಿಗೆ ತೀರಾ ಕರುಣಾಮಯಿಯಾಗಿ ವರ್ತಿಸುತ್ತದೆ. ಕೆಲಸದ ಅವಧಿಯಲ್ಲಿ ಕಡಿತ ಮಾಡಲಾಗ್ತದೆ. ಉಪವಾಸ ಪಾಲನೆ ಮತ್ತು ಆ ಬಳಿಕದ ಸಹರಿಗೂ ಮಸೀದಿಗಳಲ್ಲಿ ಮತ್ತು ಇನ್ನಿತರ ಕಡೆಗಳಲ್ಲಿ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ಅತ್ಯಂತ ಆಕರ್ಷಕವಾದ ಕುರಾನ್ ಪಾರಾಯಣವನ್ನ ರಂಜಾನ್ನ ಉದ್ದಕ್ಕೂ ಕೇಳುವ ಅವಕಾಶ ಸಿಗ್ತದೆ. ಒಬ್ಬರಿಗೊಬ್ಬರು ನೆರವಾಗುತ್ತಾ ಪರಸ್ಪರ ದುವಾ ಮಾಡುತ್ತಾ ಜನರು ರಂಜಾನ್ ಉದ್ದಕ್ಕೂ ಕಾಣಿಸಿಕೊಳ್ತಾರೆ. ಇದೇ ವೇಳೆ ರಂಜಾನ್ ಅನ್ನು ಸ್ವಾಗತಿಸುವುದಕ್ಕೆ 2 ಹರಾಮ್ಗಳು ಸಂಪೂರ್ಣ ಸಜ್ಜಾಗಿವೆ. ಈ ಬಾರಿ ಸೌದಿ ಅರೇಬಿಯಾದ ವಾತಾವರಣ ತಂಪಿನದ್ದಾಗಿದ್ದು ಇದು ಉಪವಾಸಿಗರನ್ನ ಇನ್ನಷ್ಟು ಉಲ್ಲಾಸಭರಿತರನ್ನಾಗಿ ಮಾಡಿದೆ. ಒಂದು ರೀತಿಯಲ್ಲಿ ಸೌದಿ ಅರೇಬಿಯಾದ ಅನಿವಾಸಿ ಭಾರತೀಯರು ರಂಜಾನ್ ಅನ್ನು ಸ್ವಾಗತಿಸುವುದಕ್ಕೆ ಸಂಪೂರ್ಣ ಸಿದ್ಧರಾಗಿದ್ದು ಆಹ್ಲಾದಭರಿತರಾಗಿದ್ದಾರೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.